ಡೈಲಿ ಡ್ರೈ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಬಟ್ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಡ್ರೈ ಫ್ರೂಟ್ಸ್ನ. ಸೊ ಅವ್ರಿಗೆ ಈ ಥರ ಚಿಕ್ಕಿ ಮಾಡ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಮಾತ್ರ ಅಲ್ಲ, ನಾವು ಈ ಥರ ಹೆಲ್ದಿ ಚಿಕ್ಕಿ ತಿನ್ನೋದ್ರಿಂದ ನಮ್ಮದು ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗುತ್ತೆ. ಇದರಲ್ಲಿ ಆಲ್ಮಂಡ್ಸ್ ಇದೆ, ಅದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ದಿ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಬೆಲ್ಲ ಪಾಕ ತರಿಸ್ಕೊಂಡ್ಬಿಟ್ಟು ಅದನ್ನು ನಿಮ್ದು ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಬೆಲ್ಲದಲ್ಲಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಎಳ್ಳು ಹಾಕ್ಕೊಂಡ್ರೆ ಇದ್ರಲ್ಲಿ ತುಂಬ ರುಚಿಯಾಗಿರುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಈ ಮಿಶ್ರಣ ಏನಿದೆ ಅದನ್ನು ನೀವು ಪ್ಲೇಟಿಗೆ ಹಾಕೋಬೇಕು. ಪ್ಲೇಟಿಗೆ ಹಾಕ್ಕೊಂಡು ಕಟ್ ಮಾಡಿ ನೀವು ತಿನ್ನಕ್ಕೆ ಕೊಡಿ ಮಕ್ಕಳಿಗೆ. ಅವ್ರಿಗೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ನಾನು ವಾಲ್ನಟ್ಟು, ಆಲ್ಮಂಡು, ಪಂಪ್ಕಿನ್ ಸೀಡ್ಸು ಮತ್ತು ನಿಮ್ಗೆ ಏನು ಡ್ರೈ ಫ್ರೂಟ್ಸ್ ಬೇಕಾದ್ರೂ ನೀವು ಹಾಕೋಬೋದು ಇದರಲ್ಲಿ. ಸೊ ಇದು ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಇದು. ನಮ್ಮ ಮನೇಲಿ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.